ಮೊಹಮ್ಮದ್ ಸಮೀರ್ ಸೌಜನ್ಯ ಪ್ರಕರಣದಲ್ಲಿ ಡೀಲ್ ತಗೊಂಡು ಬಂದವನು ಇಲ್ಲಿ ತನಕ ಎಲ್ಲಿದ್ದ ನಾಪತ್ತೆ ಆಗಿದೆ, ಎಲ್ಲೂ ಔತ್ಕೊಂಡಿದ್ದ ಗೊತ್ತಿಲ್ಲ. ಯೂಟ್ಯೂಬರ್ ಸಮೀರ್ ಉದುಗಿದ್ದಂತಹ ಸತ್ಯವನ್ನ ಜನರಿಗೆ ತನ್ನದೇ ಸ್ಟೈಲ್ ನಲ್ಲಿ ಹೇಳಿದಂತಹ ವ್ಯಕ್ತಿ. ಅದು ಚಿನ್ನಯ್ಯನ ವಿಚಾರ ಇರಬಹುದು, ಸೌಜನ್ಯ ವಿಚಾರ ಇರಬಹುದು. ಸಮೀರ್ ವಿಡಿಯೋ ಮಾಡಿದಾಗ ಇಡೀ ಜಗತ್ತು ಈ ಕಡೆ ತಿರುಗಿ ನೋಡುತ್ತೆ. ಸಮೀರ್ ಹೇಳಿದಂತ ಸ್ಟೈಲಲ್ಲಿ ಜನ ತಿಳ್ಕೊಂಡ್ರು ಸಮೀರು ತಾನಾಗಿಯೇ ಮಾತನಾಡಿರುವಂಥದ್ದಲ್ಲ. ಇಂತಹ ಸಮೀರ್ನ ಮೇಲೆ ವಸಂತ್ ಗಿಳಿಯಾರಿಗೆ ಅದೆಷ್ಟು ಸಿಟ್ಟಿದೆ ಅಂತಂದ್ರೆ, ಸಮೀರು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾನೆ ಅಂತ ವಿಚಾರವನ್ನ ಕಾರ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹೇಳ್ತಾರೆ ಅಂತಂದ್ರೆ ವಸಂತ್ ಗಿಳಿಯಾರಿಗೆ ಸಮೀರನ ಮೇಲೆ ಎಷ್ಟು ದ್ವೇಷ ಇದೆ. ಉದುಗಿದ್ದಂತಹ ಸತ್ಯವನ್ನ ಜನರ ಮುಂದೆ ಹೇಳ್ಬಿಟ್ನಲ್ಲ ಅನ್ನೋ ಒಂದು ಅವರಿಗೆ ಸಿಟ್ಟು, ಅವರು ಮಾತನಾಡುವಂತಹ ಮಾತುಗಳಲ್ಲಿ ಆ ಸಿಟ್ಟು ಕಾಣ್ತಾ ಇರುವಂಥದ್ದು. ಯಾಕೆ ಸ್ವಾಮಿ? ಚಿನ್ನಯ್ಯ ಸಮೀರನ್ ಜೊತೆ ಕುತ್ಕೊಂಡು ಮಾತನಾಡಿ ಸಮೀರನ್ಗೆ ಎಲ್ಲಾ ವಿಚಾರಗಳನ್ನ ಹೇಳಿದ ಮೇಲೇನೆ ಸಮೀರ್ ವಿಡಿಯೋ ಮಾಡಿದ್ದು. ಚಿನ್ನಯ್ಯ ಹೇಳಿದ ಮೇಲೇನೆ. ಚಿನ್ನಯ್ಯ ಬರೀ ಸಮೀರ್ ಒಬ್ಬನಿಗೆ ಹೇಳಿಲ್ಲ. ಚಿನ್ನಯ್ಯ ಕುಟ್ಲಾರ್ ರಾಂಪೇಜ್ ಜೊತೆ ಮಾತಾಡಿದ್ದಾನೆ, ಇಂಗ್ಲಿಷ್ ಚಾನೆಲ್ ಜೊತೆ ಮಾತಾಡಿದ್ದಾನೆ, ಹಿಂದಿ ಚಾನೆಲ್ ಜೊತೆ ಮಾತಾಡಿದ್ದಾನೆ, ಡಿ ಟಾಕ್ ದಿನೇಶ್ ಅವ್ರ ಜೊತೆ ಮಾತಾಡಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಮಾತಾಡಿರುವಂತಹ ವಿಡಿಯೋಗಳಿದ್ದಾವೆ. ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಸಮೀರು ಇಲ್ಲಿ ಉದುಗಿ ಹೋಗಿರುವಂತಹ ಸತ್ಯವನ್ನ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತನ್ನದೇ ಸ್ಟೈಲ್ನಲ್ಲಿ ಅನ್ನ ಬಳಸ್ಕೊಂಡು ಒಂದು ಸ್ಟೋರಿ ಮಾಡಿದ್ರು. ಆ ಸ್ಟೋರಿ ಮಾಡಿದ ನಂತರ ಆಗಿದ್ದಂತಹ ಬೆಳವಣಿಗೆಗಳೇನು? ವಸಂತ್ ಗಿಳಿಯಾರವರೇ, ನೀವು ಹಿಂದೂಗಳಲ್ವಾ? ಏನಾಯ್ತು ಮಗಳೇ, ಏನಾಯ್ತು ಮಗಳೇ, ಸತ್ಯ ಶೋಧನಾ ವರದಿ ಮಾಡ್ತೀನಿ ಅಂತ ಬಂದಂಥವ್ರಲ್ಲ, ಏನಾಯ್ತು ಮಗಳೇ ಅಂತೇಳಿ ಯಾಕೆ ಅಭಿಯಾನವನ್ನು ಪ್ರಾರಂಭ ಮಾಡಿ ಸತ್ಯ ಶೋಧನೆ ಅಂತ ಮಾಡಿದ್ರಲ್ಲ, ಆ ಸತ್ಯ ಶೋಧನಾ ವರದಿಯನ್ನು ಇವತ್ತಿನವರೆಗೂ ಜಗತ್ತಿನ ಮುಂದೆ ಬಿಡುಗಡೆ ಮಾಡಿಲ್ವಲ್ಲ? ಸಮೀರನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಸಮೀರು ಚಿನ್ನಯ್ಯ ಹೇಳಿದಂತಹ ಮಾತುಗಳನ್ನ ಇಟ್ಕೊಂಡು ವಿಡಿಯೋವನ್ನ ಮಾಡ್ತಾರೆ. ನೀವು ಸತ್ಯ ಶೋಧನಾ ವರದಿಯನ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಮೈಸೂರಿಗೆ ಹೋಗಿ ಜಲದರ್ಶಿನಿನಲ್ಲಿ ಭೇಟಿ ಮಾಡಿ ಅವರಿಂದ ಮಾಹಿತಿ ತೆಗೆದುಕೊಂಡು ಎಲ್ಲಾ ಮಾಹಿತಿ ತೆಗೆದುಕೊಂಡು ಇವತ್ತಿನವರೆಗೂ ನೀವು ಸತ್ಯ ಶೋಧನಾ ವರದಿಯನ್ನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಯಾರು ಗ್ರೇಟ್ ಆಗ್ತಾರೆ? ಒಬ್ಬ ಹಿಂದೂ ಆಗಿ ಹಿಂದೂ ಧರ್ಮದ ರಕ್ಷಣೆ ಅಂತೀರಿ, ಹಿಂದೂ ಧರ್ಮ ದೇವಸ್ಥಾನಗಳ ರಕ್ಷಣೆ ಅಂತೀರಿ, ಧರ್ಮ ಸಂರಕ್ಷಣಾ ಸಭೆ ಅಂತೀರಿ, ಎಲ್ಲವನ್ನೂ ಮಾಡುವಂತಹ ನೀವು ಯಾಕೆ ಆ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಯಾಕೆ ಕೊಡಿಸ್ಲಿಲ್ಲ? ಯಾಕೆ ಸತ್ಯ ಶೋಧನಾ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ? ಚಿನ್ನಯ್ಯ ಊತ ಹಾಕಿರುವಂತಹ ಜಾಗದಲ್ಲಿ ಏನು ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಹಿಂದೂಗಳದಲ್ವಾ? ಅದು ಯಾತಕ್ಕೆ ಪ್ರಶ್ನೆ ಮಾಡಲಿಲ್ಲ ವಸಂತ್ ಗಿಳಿಯಾರವರೇ? ಸಮೀರ್ ಮಾತನಾಡ್ಬಿಟ್ಟ ಅಂತ ತಕ್ಷಣ, ಸಮೀರ್ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ದ ಅಂತ ತಕ್ಷಣ ಅವನಿಗೆ ಲಿಂಕ್ ಮಾಡಲಿಕ್ಕೆ ಬರ್ತಾ ಇದ್ದೀರಲ್ಲ. ಎಷ್ಟೊಂದು ದ್ವೇಷ ಇರಬೇಕು, ಎಷ್ಟೊಂದು ಸಿಟ್ಟಿರಬೇಕು ಅವನ ಮೇಲೆ ನಿಮಗೆ. ಇದು ನಾವು ಬಹಳ ಡೀಪಾಗಿ ಯೋಚನೆ ಮಾಡೋದಾದ್ರೆ, ಒಂದು ಕಡೆ ಈ ಹೋರಾಟವನ್ನ ಯಾವ ರೀತಿಯಲ್ಲಾದರೂ ಮುಗಿಸ್ಬಿಡ್ಬೇಕು ಅಂತ ಒಂದು ಕುತಂತ್ರಗಳು ನಡೆದಂಥದ್ದು. ಇವತ್ತು ಜನರನ್ನ ನಾವಿದ್ದೀವಿ, ಸೌಜನ್ಯ ಹೋರಾಟಗಾರರು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ಬಿಟ್ರು. ಚಿನ್ನಯ್ಯನ ವಿಚಾರ ಇವತ್ತು SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಬಂಗ್ಲೆಗುಡ್ಡದಲ್ಲಿ ಬಂದು ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಜನ ಡೈವರ್ಟ್ ಆಗ್ಬಿಡ್ತಾರೆ, ಜನ ಮತ್ತೊಮ್ಮೆ ಸಮೀರ್ ವಿಡಿಯೋ ಮಾಡಿದಾಗ ಡೈವರ್ಟ್ ಆಗ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಚಾರಗಳು ತಗೊಂಡ್ಬಂದ್ಬಿಟ್ಟು ಸಮೀರ್ ಒಬ್ಬ ವಿಲನ್ ರೀತಿಯಲ್ಲಿ ಬಿಂಬಿಸಕ್ಕೆ ಹೊರಟಿರುವಂಥದ್ದು. ಒಬ್ಬ ಅನ್ಯ ಧರ್ಮದವನು ಬಂದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಪರವಾಗಿ ಹಿಂದೂಗಳನ್ನ ಊತ ಹಾಕಿದಂತಹ ಚಿನ್ನಯ್ಯ ಹೇಳಿದಂತಹ ವಿಚಾರಗಳ ಬಗ್ಗೆ ಒಬ್ಬ ಅನ್ಯ ಧರ್ಮದವರು ಮಾತಾಡ್ತಾನೆ ಅಂತಂದಾಗ ಆ ಮುಲ್ಲಾಗೆ ಕೆನ್ನೆಗೆ ಬಾರಿಸಿ ಅಂತ ಹೇಳಿದಂತಹ ಚಕ್ರವರ್ತಿ ಸೂಲಿಬೇರೆ ಒಬ್ಬ ಹಿಂದೂ ಅಲ್ವಾ? ಹಿಂದೂ ಧರ್ಮದ ಪರಿಪಾಲಕ, ನಾನು ಕೋಮುವಾದಿ ಅಂತ ಹೇಳ್ಕೊಳ್ತಾ ಇರುವಂತಹ ವ್ಯಕ್ತಿ, ಈ ವ್ಯಕ್ತಿ ಯಾರಿಗೆ ಯಾವ ನ್ಯಾಯ ಕೊಡಿಸಿದ್ದಾರೆ ಹೇಳ್ಬೇಕು. ವಿನಾಯಕ ಬಾಳಿಗ ಅಂತೇಳಿ ಮಂಗಳೂರಿನವರು ಒಬ್ಬ ಹಿಂದೂ ಹೋರಾಟಗಾರರು, ಅಂತಹ ವಿನಾಯಕ ಬಾಳಿಗರ ಕೊಲೆ ಆಗತ್ತೆ. ಆ ಕೊಲೆಯನ್ನ ಮಾಡಿದಂಥವ್ರು ಯಾರು? ಆ ವೃದ್ಧ ತಂದೆ ತಾಯಿಗಳು, ಅವ್ರನ್ನ ನೋಡ್ಕೊಂಡಿರುವಂತಹ ಸಹೋದರಿಯರು, ಅವ್ರಿಗೆ ಯಾವತ್ತಾದ್ರೂ ಇವರು ಸಪೋರ್ಟ್ ಮಾಡಿದಾರ? ಒಬ್ಬ ಕೊಲೆ ಆರೋಪಿ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾರೆ ಅಂತಂದಾಗ ಅವರು ಕೈ ಹಿಡ್ಕೊಂಡು ಸ್ವಾಗತ ಮಾಡಿ ಕರ್ಕೊಂಡೋಗಿದ್ದಂತ ಇದೇ ಚಕ್ರವರ್ತಿ ಸೂಲಿಬೇಲೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಸೌಜನ್ಯ ಬಗ್ಗೆ ಮಾತನಾಡ್ತಾರೆ, ಹಿಂದೂ ಧರ್ಮದ ರಕ್ಷಣೆ ಬಗ್ಗೆ ಮಾತಾಡ್ತಾರೆ, ಧರ್ಮ ಸಂರಕ್ಷಣೆ ಬಗ್ಗೆ ಮಾತನಾಡ್ತಾರೆ. ಎಂತದ್ರಿ ಇವೆಲ್ಲಾನು?
ಎಂಥದ್ದು ಅನ್ಯ ಧರ್ಮದ ಒಬ್ಬ ಸಮೀರು ವಿಚಾರಗಳನ್ನು ತಿಳಿಸ್ದ, ಅದು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಅಂತಂದ್ರೆ ಸಮೀರಿನ ವಿಡಿಯೋದ ಪ್ರಭಾವವೂ ಉಂಟು. ಇವತ್ತು ಚಿನ್ನಯ್ಯನ ವಿಚಾರ SIT ರಚನೆ ಆಗಿದೆ, SIT ನಲ್ಲಿ ತನಿಖೆ ಆಗ್ತಾ ಇದೆ, ಮತ್ತೆ ಬಂಗ್ಲೆಗುಡ್ಡದಲ್ಲಿ ಬಂದು 2ನೇ ಬಾರಿಗೆ ಮಾಜರ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಮೀರ್ ಮಾತನಾಡಿದ್ದಂತಹ ವಿಡಿಯೋ. ಸತ್ಯ ಹೊರಗಡೆ ಬರಬೇಕು. ಯಾರನ್ನ ಉಳಿಸ್ಲಿಕ್ಕೆ ಹೋಗ್ಬೇಡಿ ವಸಂತ್ ಗಿಳಿಯಾರ್ ಅವರೇ, ಸತ್ಯ ಹೊರಗಡೆ ಬರಬೇಕು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಸಮೀರನ್ನ ಯಾವ್ಯಾವ ರೀತಿ ನೀವು ಟಾರ್ಗೆಟ್ ಮಾಡಿದ್ರೆ, ಸಮೀರ್ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಈಡಾದ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಇವತ್ತು ಸಮೀರ್ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ಆರ್ಡರ್ಗಳು ತಗೊಂಡು ಬಂದಿರುವಂಥದ್ದು. ಸಮೀರ್ ಮಾತಾಡ್ತಾ ಇದ್ದಾರೆ. ಅವನಿಗೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಮಾಡ್ತಾರೆ. ಇವತ್ತು ನಮಗೂ ಅಷ್ಟೇ ದೇಶದಲ್ಲಿ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಒಂದು ಬಂದಿದೆ. ಯುವಕರು ಎದ್ದೇಳ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರಾಧಕ್ಕ ಹೇಳಿದ್ರಲ್ಲ, ವ್ಯವಸ್ಥೆಯ ವಿರುದ್ಧ ಯಾರಾದರೂ ದನಿ ಎತ್ತುತ್ತಾರೆ ಅಂತಂದ್ರೆ ನಾನು ಸಹ ಕಾಕ್ರೋಚ್ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅಂತೇಳಿ ರಾಧಕ್ಕ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಹೇಳಿದ್ರಲ್ಲ. ಪ್ರತಿಯೊಬ್ಬರೂ ಸಹ ವ್ಯವಸ್ಥೆಯ ವಿರುದ್ಧ ದನಿ ಆಗಬೇಕು. ಅದು ಸರ್ಕಾರದ ವಿರುದ್ಧ ಅಂತ ಅಲ್ಲ. ಈ ರೀತಿ ಸಮಸ್ಯೆಗಳಾದಾಗ, ಸೌಜನ್ಯಗೆ ಅನ್ಯಾಯ ಆಗಿದೆ ಅಂತಂದಾಗ ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋದು ಸಹ ಕಾಕ್ರೋಚ್ ಜನತಾ ಪಾರ್ಟಿಯ ರೀತಿಯಲ್ಲೇ ನೀವು ಮಾಡಬೇಕಾಗಿತ್ತು. ಅಸಲಿಗೆ ವಸಂತ್ ಗಿಳಿಯಾರ್ ಅವರ ತಂಡ ಇತ್ತಲ್ಲ, ಆ ತಂಡ ಮಾಡಬೇಕಾಗಿತ್ತು. ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಜಾಗೃತಿ ಮೂಡಿಸಿ ಇವತ್ತು ಸೌಜನ್ಯ ಹೋರಾಟಗಾರರು ಏನ್ ಮಾಡ್ತಾ ಇದ್ದಾರಲ್ಲ, ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಮಾಡಬೇಕಾಗಿತ್ತು. 13 ವರ್ಷಗಳ ಹಿಂದೆ ಚಕ್ರವರ್ತಿ ಸ್ಪಂದನ ಟಿವಿನಲ್ಲಿ ಹೇಳ್ತಾರಲ್ಲ, ನಾನು ಸಹ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಬ್ಯಾಡ್ಜ್ ಹಾಕೊಂಡಿದ್ದೆ, DP ಹಾಕೊಂಡಿದ್ದೆ ಅಂತ ಹೇಳ್ತಿರಲ್ಲ. ಬರೀ DP ಹಾಕೊಂಡು ಬ್ಯಾಡ್ಜ್ ಹಾಕೊಂಡ್ಬಿಟ್ರೆ ನ್ಯಾಯ ಸಿಗಲ್ರಿ ಚಕ್ರವರ್ತಿ ಅವರೇ, ನ್ಯಾಯ ಸಿಗಲ್ಲ. ಇದಕ್ಕೆ ಬೀದಿಗಿಳಿದು ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರ? ಯಾರಾದರೂ ಮಾಡಿದ್ರ? ಮಾಡಲಿಲ್ಲ. ಏನು ಮಾಡಿದ್ರಿ? ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿಕೊಂಡು ಹೋರಾಟಗಾರರ ದಾರಿ ತಪ್ಪಿಸೋದಕ್ಕೆ, ಹೋರಾಟಗಾರರನ್ನ ವಿಲನ್ಗಳಾಗಿ ಮಾಡೋದಕ್ಕೆ ನೀವೆಲ್ಲ ಒಂದು ಗುಂಪು ಮಾಡಿಕೊಂಡ್ರಿ. ಇದೇ ವಸಂತ್ ಗಿಳಿಯಾರು ಚಕ್ರವರ್ತಿ ಸುಲಿಬೇರೆ ಹುಡುಕಾಟ ಅಂತ ಹೇಳ್ಬಿಟ್ಟು ಒಂದೇ ಒಂದು ಎಪಿಸೋಡ್ ಮಾಡಿದ್ರು ಸೌಜನ್ಯ ಹೋರಾಟದಲ್ಲಿ. ಚಿನ್ನಯ್ಯ ಬಂದಾಗ ಇದೇ ಚಕ್ರವರ್ತಿ ಸೂಲಿಬೇಲೆ ಅಜಿತ್ ಹನುಮಕ್ಕನವರು ಏಷ್ಯಾನೆಟ್ ಸುವರ್ಣದಲ್ಲಿ ಕುತ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವೆಲ್ಲ ಹಣ ಸಹಾಯ ಮಾಡ್ತೀವಿ ಅಂತ ಹೇಳಿದಂಥ ವ್ಯಕ್ತಿ ಎಲ್ಲಿ ಹೋದ್ರು? ಎಲ್ಲಾನು ಎಲ್ಲಿ ಹೋದ್ರು? ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ಮಾತಾಡಿದ್ರು 100 ಗಂಟೆಗಳು ಮಾತಾಡಿದ್ರಲ್ಲ. ಏನಾದರೂ ಉಪಯೋಗಕ್ಕೆ ಬಂತ? ಸತ್ಯಕ್ಕೋಸ್ಕರವಾಗಿ ಮಾತನಾಡುವಂತಹ ಸಮೀರ್ ಅಂತವರು ಗ್ರೇಟ್ ಆಗ್ತಾರ್ರಿ. ನೀವು ಕಾರ್ನಲ್ಲಿ ಕುತ್ಕೊಂಡು ನೀವು ಮೀಟಿಂಗ್ ಮಾಡಿಕೊಂಡು ಏನೋ ಸಭೆಗೆ ಹೇಳಿಕೆಗಳನ್ನ ಕೊಟ್ಕೊಂಡ್ಬಿಟ್ಟು ಸಮೀರು ಏನೋ ಮಾಡಬಾರ್ದಂತ ಅಪರಾಧ ಮಾಡ್ಬಿಟ್ಟ ಅಂತ ಮಾತಾಡ್ತಾ ಇದ್ದೀರಲ್ಲ. ಸತ್ತು ಹೋಗಿದ್ದಂತಹ, ಉದುಗಿ ಹೋಗಿದ್ದಂತಹ ಸತ್ಯಗಳನ್ನ ಜನರಿಗೆ ಮನಮುಟ್ಟುವಂತೆ ಮಾಡಿದ್ದು ಇದೇ ಸಮೀರ್ ಅಲ್ವೇನ್ರಿ? ಇದೇ ಸಮೀರ್ ಅಲ್ವಾ? ಅವನು ಹೋರಾಟ ಮಾಡಿದ್ದು ಅವರು ಮುಸಲ್ಮಾನರ ಹೆಣ್ಮಗಳಿಗೋಸ್ಕರ ಅಲ್ಲ. ಅವನು ಹೋರಾಟ ಮಾಡಿದ್ದು ತನ್ನ ಏನೋ ಉದುಗಿ ಹೋಗಿದ್ದ ಸತ್ಯವನ್ನ ಹೊರಗಡೆ ತಗೊಂಡ್ಬರೋದಕ್ಕೆ ತನ್ನನ್ನ ತಾನು ತೊಡಗಿಸ್ಕೊಂಡಲ್ಲ. ಅದಕ್ಕೆ ಅಪ್ರಿಸಿಯೇಷನ್ ಇರಬೇಕೆ ಹೊರತು ಅವನನ್ನ ಗುರಿಯಾಗಿಸ್ಕೊಂಡು ಮಾತನಾಡೋದಲ್ಲ. ವಸಂತ್ ಗಿಳಿಯಾರ್ ಅವರೇ, ಹಿಂದುತ್ವ ಅಂತೀರಿ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೀರಿ. ಇಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನೀವು ರಕ್ಷಣೆ ಮಾಡ್ತಾ ಇರೋದು ಯಾರನ್ನ? ಇವತ್ತಿನವರೆಗೂ ಸೌಜನ್ಯನನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸಂತೋಷ್ ರಾವ್ ನಿರಪರಾಧಿ ಅಂದ ತಕ್ಷಣ ಅದು ಏನು ಮತ್ತೆ ಯಾರಾದರೂ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆಯಲ್ಲ. ನೀವು ರಕ್ಷಣೆ ಮಾಡ್ತಾ ಇರೋದು ಯಾರನ್ನ? ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ? ಅತ್ಯಾಚಾರಿಗಳ ಪರವಾಗ, ಕೊಲೆಗಡಿಗರ ಪರವಾಗ? ಹಾಗಾದ್ರೆ ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಏನು ಹೇಳುತ್ತೆ? ವಿಚಾರ ಮಾಡಬೇಕಲ್ಲ. ಸತ್ಯವನ್ನ ಸಾಯಿಸೋದಿದೆಯಲ್ಲ, ಸತ್ಯವನ್ನ ಸಾಯಿಸಿ ಧರ್ಮವನ್ನ ಅಳಿಸೋದಿದೆಯಲ್ಲ, ಅದು ಈ ಜಗತ್ತಿನಲ್ಲಿ ಯಾರು ಮಾಡದೇ ಇರುವಂತಹ ಒಂದು ತಪ್ಪುಗಳನ್ನ ಮಾಡ್ತಾರೆ ಅಂತಾರಲ್ಲ, ಆ ತಪ್ಪಿನಲ್ಲಿ ಇದೂ ಸಹ ಒಂದೇ. ಸತ್ಯವನ್ನ ಯಾರು ಸಾಯಿಸ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಧರ್ಮವನ್ನ ಅಳಿಸ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಅದು ನಮಗೆ ನಾವು ಮಾಡಿಕೊಳ್ಳುವಂತಹ ದೊಡ್ಡದಾದಂತಹ ದ್ರೋಹ ಆಗುತ್ತೆ. ವಸಂತ್ ಗಿಳಿಯಾರ್ ಅವರೇ, ಸಮೀರ್ ಮಾತನಾಡ್ಬಿಟ್ಟ, ಸಮೀರ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಸಪೋರ್ಟ್ ಕೊಟ್ಬಿಟ್ಟ ಅಂತ ಹೇಳ್ಬೋದು ಸೌಜನ್ಯ ವಿಚಾರ ಮಾತನಾಡಲಿಕ್ಕೆ ಬರ್ತಿರಲ್ಲ. ಎಂತೆಂತಹ ವಿಚಾರಗಳನ್ನು ಮುಚ್ಚಿ ಹಾಕಿರುವಂಥವರನ್ನ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡ್ಬಿಟ್ಟು, ಪಬ್ಲಿಕ್ ಮಿರರ್ ಅಂತ ಹೇಳ್ಕೊಂಡ್ಬಿಟ್ಟು, ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ದಾದ್ರೆ ಏನು? ಶೂನ್ಯ, ಝೀರೋ.
ಇವತ್ತು ನೀವು ಇನ್ನೊಬ್ಬರಿಗೆ ಪಾಠ ಹೇಳೋಕ್ಕೆ ಬರ್ತಾ ಇದ್ದೀರಾ, ಇನ್ನೊಬ್ಬರ ನೈತಿಕತೆ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾ ಇದ್ದೀರಾ. ನಿಜಕ್ಕೂ ಸಮೀರ್ ಅಂತವರು ಈ ಹೋರಾಟವನ್ನು ಏನೋ ಮುನ್ನೆಲೆಗೆ ತಗೊಂಬರೋಕ್ಕೆ ಅವ್ರದ್ದು ಪಾತ್ರ ಇದೆ. ಇವತ್ತು ಬಾಲನ್ ಅಂತಹ ವಕೀಲರು ಶ್ರೀಕೃಷ್ಣ ಪರಮಾತ್ಮನಾಗಿ ಈ ಹೋರಾಟವನ್ನು ಕಣ್ಗಾವಲಿನಲ್ಲಿ ಇಟ್ಕೊಂಡಿದ್ದಾರೆ. ಇದೇ ವಾಸ್ತವ ಸತ್ಯ. ವಸಂತ್ ಗಿಲಿಯಾರವರೇ, ನೀವು ನಿಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಏನೇನೋ ಮಾತಾಡಲಿಕ್ಕೆ ಹೋಗಬೇಡಿ. ಸುಪ್ರೀಂ ಕೋರ್ಟಲ್ಲಿದೆ, ಚಿನ್ನಯ್ಯನ ವಿಚಾರವು ಕೋರ್ಟಲ್ಲಿದೆ, ತನಿಖೆ ಆಗ್ತಾ ಇದೆ, ಸತ್ಯ ಹೊರಗಡೆ ಬರುತ್ತೆ. ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರುತ್ತೆ, ಅವತ್ತು ಇಡೀ ಜಗತ್ತು ನೋಡುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.